ಇವತ್ತು ಎಜುಕೇಷನ್ ಫೀಲ್ಡಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಅವರಿಗೆ ಪ್ರಶಸ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯೂತ್ ಫಾರ್ ಸೊಸೈಟಿ ಟ್ರಸ್ಟ್ ಮತ್ತು ನಮ್ಮ ಕರ್ಮಭೂಮಿ ಫೌಂಡೇಶನ್ ಅವರು ಮೊಬೈಲ್ ಸ್ಕೂಲಿನ ಒಂದು ಉದ್ಘಾಟನೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಇನಿಷಿಯೇಟಿವ್. ಆಲ್ಸೋ ರೆಕಗ್ನೈಸಿಂಗ್ ಪೀಪಲ್ ಯಾರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂಥವ್ರಿಗೆ ಪ್ರೋತ್ಸಾಹ ನೀಡುವಂಥದ್ದು ಮತ್ತು ಇವತ್ತು ಈ ಒಂದು ಸಮಾಜ ಸೇವೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ಸರ್, ಒಂದೆರಡು ಒಳ್ಳೆ ಮಾತು ಹೇಳಿದ್ರೆ ಈ ಯಂಗ್ಸ್ಟರ್ಸ್ ಬಗ್ಗೆ ಬ್ಲೈಂಡಾಗಿ ಬಿಲೀವ್ ಮಾಡೋದಕ್ಕಿಂತ ಸರಿಯಾಗಿ ಪರಾಮರ್ಶೆ ಮಾಡಿ ವಿಷಯಗಳನ್ನು ಅರ್ಥಕೊಳ್ಳಿ, ಸುಮ್ಮನೆ ವದಂತಿಗಳ ಕಿವಿ ಕೊಡಬೇಡಿ ಅಂತ. ಇಲ್ಲ, ಅದೇ ಇವತ್ತು ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರಲ್ಲೂ ಕೂಡ ಆ ವಿವೇಚನಾ ಶಕ್ತಿಯನ್ನು ಬೆಳೆಸಬೇಕು. ಏಕೆಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ಕೂಡ ನಾವು ಅನೇಕ ಮಾಹಿತಿಗಳನ್ನ ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಅದು ನಿಜ ಏನು ಸುಳ್ಳು ಏನು ಅಂತ ಅದನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ಮತ್ತು ಸಮಾಜದಲ್ಲಿ ನಾವು ಪ್ರಶ್ನೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಅದಕ್ಕೋಸ್ಕರನೇ ವೈಜ್ಞಾನಿಕವಾದ ಚಿಂತನೆ ಭಾಳ ಮುಖ್ಯ. ಅದಕ್ಕೆ ಅದನ್ನು ಪ್ರೋತ್ಸಾಹಿಸ್ಬೇಕು ನಾವು. ಪ್ರೋತ್ಸಾಹ ಆ ಥರ ಒಂದು ತಾರ್ಕಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ನಿಜ ಏನು ಸುಳ್ಳು ಏನೋ ಗೊತ್ತಾಗುತ್ತೆ. ಆ ಥರ ಒಂದು ಆ ಶಕ್ತಿಯನ್ನು ನಮ್ಮ ಯುವಕರಲ್ಲಿ ಬರಬೇಕು, ನಮ್ಮ ಎಲ್ಲರಲ್ಲೂ ಕೂಡ ಬರಬೇಕು. ಸರ್, 1980ರಲ್ಲಿ 90ರಲ್ಲಿ ಅನೇಕ ಉದ್ದಿಮೆಗಳು, ಕೈಗಾರಿಕೆಗಳು, ಡ್ಯಾಮ್ಗಳು, ಈ ರೀತಿ ವಿಶ್ವವಿದ್ಯಾಲಯಗಳು ಎಲ್ಲ ನಿರ್ಮಾಣ ಆಗ್ತಿತ್ತು. ಈಗ ಆ ಥರದ ನಿರ್ಮಾಣಕ್ಕಿಂತ ಜಾಸ್ತಿ ಬರೀ ಧರ್ಮಗಳ ಮಧ್ಯದಲ್ಲಿ ಬೆಂಕಿ. ಅದಕ್ಕೆ ಅದೇನು ಹೇಳಿದಲ್ಲ, ನಾವು ಅಂಧಭಕ್ತರಾಗಬಾರ್ದು, ಆಯಿತಾ? ನಾವು ತಿಳ್ಕೋಬೇಕು ನಮ್ಮ ಪರಿಸ್ಥಿತಿ ಏನು, ನಮ್ಮ ಸಮಸ್ಯೆಗಳೇನು ಮತ್ತು ನಾವು ಮುಂದೆ ಏನು ಮಾಡಬೇಕು. ಅದಕ್ಕೆ ಸ್ಪಷ್ಟವಾದ ಯಾವುದೋ ಭಾವನಾತ್ಮಕವಾಗಿ ನಾವು ಪ್ರತಿಯೊಂದು ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದರಿಂದ ನಮಗೇನು ಲಾಭ ಇಲ್ಲ. ಅದಕ್ಕೇ ನಾವೆಲ್ಲರೂ ಈಗ ನಮ್ಮ ರಾಜಕಾರಣಿಗಳೇ ಇರ್ಬೋದು ಅಥವಾ ಬೇರೆ ಯಾರೋ ಇನ್ಯಾರೋ ತಜ್ಞರಿರ್ಬೋದು, ಅವರು ಹೇಳಿದ್ದನ್ನೆಲ್ಲ ನಂಬಬೇಕು ಅಂತ ಏನು ಇರೋದಿಲ್ಲ. ನಾವು ಏನು ಹೇಳ್ತಾ ಇದ್ದಾರೆ ನಿಜನಾ ಸುಳ್ಳ ಅಂತ ನಾವೇ ಅದರ ಬಗ್ಗೆ ಯೋಚನೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಬರಬೇಕು ಮತ್ತು ಅದನ್ನು ಪ್ರಶ್ನೆ ಮಾಡಬೇಕು. At this point of time, unscientific ideas are affecting the education system and society. So how do you... That should not happen, because we are seeing very many claims being made and all kinds of things being said which have got no scientific basis. So that should be not allowed, and organizations which run institutions and educational bodies, they should be very careful of this, and we should not promote this kind of blind belief and blind faith. Thank you.